ಅವೆರಡು ಒಬ್ಬರೇ ಏಕೆ ಆಗ್ಲಿಕ್ಕಿದು ಮೇಡಮ್, ಅದಿಬ್ಬರು ಒಬ್ಬರೇ ಕೊಡಿ, ಬೇಗ ಬೇಗ ಕೊಡ್ಬೋದು. ಎಲ್ಲಿದ್ದಾರೆ ಪುನೀತವಾದ ಈ ಗುರು ಪೂರ್ಣಿಮೆಯಂದು ಗುರುವಿನ ಅರ್ಥವೇನು ಅಂದರೆ, ನಾವೆಲ್ಲ ಅನ್ಕೊಂಡಿದ್ದೀವಿ ಯಾರೋ ಕಾವಿ ಬಟ್ಟೆ ಹಾಕೊಂಡು ಬಂದಿದ್ದಾರೆ, ದ್ರಾಕ್ಷಿ ಹಾಕೊಂಡಿದ್ದಾರೆ, ನಾಮ ಹಾಕೊಂಡಿದ್ದಾರೆ. ಅವ್ರ ಗುರುಗಳು ಕಾಣಿಕೆ ಕೊಡಬೇಕು. ಕೆಲವು ಗುರುಗಳು ಇದ್ದಾರೆ ಕಾಣಿಕೆ ಕೊಟ್ರೆ ನೋಡ್ತಾರೆ, ಇಲ್ಲಿ ಅಂದ್ರೆ ಏನಪ್ಪ ಗುರು ಇಷ್ಟೆಲ್ಲ ಮಾತಾಡಿದ್ರು 5 ರೂಪಾಯಿ ಆದರೆ ಗುರು ಅಂದ್ರೆ ಏನು ಅಂದ್ರೆ ಏನು ಅಪೇಕ್ಷೆ ಪಡೋದು. ಈ ಗುರು ಅನ್ನೋ ಶಬ್ದ ಎಲ್ಲ ಕಡೆನೂ ಉಪಯೋಗಿಸ್ತಾರೆ. ಕಾಲೇಜಲ್ಲಿ ಹುಡುಗ ಹುಡುಗಿರೋದು ಏನಮ್ಮ ಏನಮ್ಮ ಗುರು ಕಾವಿ ಕರೀತಾನ. ಈ ಗುರು ಶಬ್ದ ಎಲ್ಲ ಕಡೆನೂ ಬಂದ್ಬಿಡ್ತಾರೆ.
ಬೇಜಾರಾದ್ರೆ ಗುರು ಏನಾದ್ರ ಅಂತಾರೆ. ಆದರೆ ಗುರು ಶಬ್ದ ಬಹಳ ಪ್ರಮುಖವಾಗಿ ಎಲ್ಲಿಂದ್ರೆ ಅದು ಉಪಯೋಗಿಸ್ತಾರೆ. ಗುರು ಅಂದ್ರೆ ಏನಂದ್ರೆ ದುಕಾರಸ್ತು ಅಂಧಕಾರಸ್ತು ದುಕಾರಸ್ತನ್ನಿವಾರಕ ಅಂತ ನಮ್ಮ ಅಂತರಂಗದ ಕಟ್ಟ. ಬೆಟ್ಟಲ್ಲಿ ಶಿರಡಿ ಸಾಯಿಬಾಬಾ ಮಂದಿರ ಉತ್ನಲ್ಲಿ ಮುಖ್ಯ ರಸ್ತೆ ಬೆಟ್ಟಲ್ಲಿ ಬೈಂಡಲಲ್ಲಿ ಇರುವ ಈ ದೇವಸ್ಥಾನ ನಿರ್ಮಾಣ ಮಾಡಿ 7 ವರ್ಷ ಆಯಿತು. ಇದು 7ನೇ ವರ್ಷ ಗುರುಪೌರ್ಣಮಿ ಮಹೋತ್ಸವ ಮಾಡ್ತಾ ಇದ್ವಿ. ನಾವು ಏನೋ ಒಂದು ಚಿಕ್ಕ ಫೋಟೋ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಮಾಡಿದಂಥ ಒಂದು ಚಿಕ್ಕ ಸೆಟ್ಟು ಇಲ್ಲೇ ಇದೆ. ಆ ಸೆಟ್ಟಲ್ಲಿ ಒಂದು 10 ಕತ್ತಿದೆ. ಸರಿ, ಫಸ್ಟ್ ಟೈಮ್ ಗುರುಪೌರ್ಣಮಿ ಮಾಡುವಾಗ ಒಂದು 10 kg ರೈಸ್ ತಗೊಂಡ್ಬಂದ್ಬಿಟ್ಟು ಅದರಲ್ಲಿ ಪ್ರಸಾದ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಆವತ್ತಿನ ದಿವಸ ನಮಗೆ ಗೊತ್ತಿದ್ದ ಬಾಬಾ ಅವರು 2000 ಜನ ಕರೆಸು. ಈ ಕಡೆ ಎಲ್ಲ ಫುಲ್ಲು ಜಾಮ್ ಆಗಿತ್ತು ರೋಡೆಲ್ಲ. ಇದು 7ನೇ ವರ್ಷ. ಇಲ್ಲಿ ವಿಶೇಷ ಏನಂದರೆ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ನನಗೆ ಬಾಬಾರವರು ಕೊಟ್ಟಿರೋ ಒಂದು ಗಿಫ್ಟ್. ಹೆಂಗಂದರೆ ನಿರ್ಮಾಣ ಮಾಡೋ ಸಮಯದಲ್ಲಿ ಕನ್ಸಲ್ಲಿ ತೋರಿಸಿರೋಂಥದ್ದು ಬಾಬಾರವರು ಈ ಒಂದು ಕಲ್ಲನ್ನು ತಂದು ಸ್ಥಾಪನೆ ಮಾಡಿದ್ದಾರೆ. ಅದು ಕನ್ಸಲ್ಲಿ ನೋಡಿರೋಂಥದ್ದು ಬೆಳಿಗ್ಗೆ ಹೋಗಿ ನೋಡಿದ್ರೆ ಅದೇ ಇತ್ತು. ಅದನ್ನು ತಗೊಂಡು ಇಲ್ಲಿ ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿದ್ರು. ಒಂದು ಚಿಕ್ಕ ರೂಪ ಇದ್ದಂಥ ಕಲ್ಲು ಇವತ್ತು ಗಣೇಶ ಸುಬ್ರಹ್ಮಣ್ಯ ಒಂದು ರೂಪದಲ್ಲಿ ತುಂಬ ಜನ ಕಷ್ಟ ಕಾರ್ಯಗಳಿಗೆ ಪರಿಹಾರ ಆಗ್ತಾ ಇದೆ. ಅದರಲ್ಲಿ ಏನಂದರೆ ರಾಹುಕೇತು ದೋಷ, ಸರ್ಪದೋಷ, ಮಕ್ಕಳಾಗದಿರೋಂಥದ್ದು, ಸ್ಕಿನ್ ಪ್ರಾಬ್ಲಮ್, ಆರೋಗ್ಯ ಸಮಸ್ಯೆ, ಏನೇ ಒಂದು ಸಮಸ್ಯೆಗಳಿಗೆ ಕೂಡ ಪರಿಹಾರ ಆಗ್ತಾ ಇದೆ. ಬಾಬಾರವರು ಕೊಟ್ಟಿರೋಂಥ ಅದ್ಭುತವಾದಂಥ ಗಿಫ್ಟ್ ಅಂತಲೇ ಪೂರ್ವಜನ ಪುಣ್ಯ ಅಂತ ನಾನು ಒಂದು ಸಾಮಾನ್ಯ ಒಂದು ಕುಟುಂಬದಲ್ಲಿ ಹುಟ್ಟಿದವನು. ಈ ಒಂದು ಮಟ್ಟಕ್ಕೆ ಬಾಬಾರವರು ನನ್ನ ಕೈಯಿಂದ ಮಾಡಿಸ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇದೆಲ್ಲ ಬಾಬಾರವರ ಅವಾರ್ಡನ್ನು ಗ್ರಹಿಸ್ತಾ ಇದ್ದೀನಿ. ನಿಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ಸಾಯಿ.